MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. B2 ಬಾಂಬರ್ ಅನ್ನ ಬಳಸಿ ಇರಾನ್ ಮೇಲೆ ದಾಳಿಯನ್ನು ಮಾಡಿದೆ. ಶುಕ್ರವಾರ ರಾತ್ರಿ ಹೊರಟಿದಂತಹ B2 ಬಾಂಬರ್ಗಳು, ಇಂಧನ ಪೂರೈಕೆ ಮಾಡಿಕೊಂಡು ತೆರಳಿದಂತಹ ಬಾಂಬರ್ಗಳಿದು. ಶನಿವಾರವೇ ದಾಳಿ ಮಾಡಿ ವಾಪಸ್ಸಾಗಿರುವಂತಹ ಬಾಂಬರ್ಗಳಿದು. B2 ಬಾಂಬರ್ ಅನ್ನು ಬಳಸಿ ಇರಾನ್ ಮೇಲೆ ಅಮೆರಿಕ ದಾಳಿಯನ್ನ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. B2 ಬಾಂಬರ್ ಅನ್ನ ದಾಳಿ ಮಾಡೋದಕ್ಕೆ ಎಲ್ಲಾ ರೀತಿ ತಯಾರಿಗಳನ್ನ ಕೂಡ ನಡೆಸಿಕೊಂಡಿತ್ತು. ಶುಕ್ರವಾರ ರಾತ್ರಿ ಹೊರಟಿದಂತಹ B2 ಬಾಂಬರ್ಗಳದು. ಇಂಧನ ಪೂರೈಕೆಯನ್ನ ಮಾಡಿಕೊಂಡು ಈ ಬಾಂಬರ್ಗಳು ತೆರಳಲಾಗಿತ್ತು. ಶನಿವಾರವೇ ದಾಳಿಯನ್ನ ಮಾಡಿ ವಾಪಸ್ಸಾಗಿರುವಂತಹ ಬಾಂಬರ್ಗಳು ಶುಕ್ರವಾರವೇ ಎಲ್ಲವನ್ನ ತಯಾರಿ ಮಾಡಿಕೊಂಡಿದ್ರು. ಅದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ರು. ಶುಕ್ರವಾರವೇ ತೆರಳಿ ಅಟ್ಯಾಕ್ ಅನ್ನು ನಡೆಸಿದ್ದು ಶನಿವಾರ ವಾಪಸ್ ಈಗಾಗಲೇ ಬಾಂಬರ್ಗಳು ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಡೊನಾಲ್ಡ್ ಟ್ರಂಪ್ ಕೂಡ ಟ್ವೀಟ್ ಮಾಡಿ ತಮ್ಮ ಸೈನಿಕರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇರಾನ್ಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಇಲ್ಲಿಗೆ ಎಂಡ್ ಆಗಬೇಕು. ಇನ್ ಕೇಸ್ ಮುಂದುವರಿತಾ ಹೋದರೆ ಪರಿಣಾಮ ಮತ್ತಷ್ಟು ತೀವ್ರವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡುವಂತಹ ಚಾನ್ಸೇ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ನೇರವಾಗಿ ಇರಾನ್ಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಈಗಲಾದರೂ ನೀವು ಶಾಂತಿಯನ್ನು ಕಾಪಾಡಿಕೊಳ್ಳಿ ಅಂತ ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ವಿಶ್ವಸಂಸ್ಥೆ ಏನಾದರೂ ಎಂಟ್ರಿ ಆಗಿ ಈ ಆಗ್ತಾ ಇರುವಂತಹ ಯುದ್ಧಗಳಿಗೆ ಒಂದು ನಾಂದಿಯನ್ನ ಹಾಡುತ್ತಾ ನೋಡಬೇಕಾಗಿದೆ. ಇರಾನ್ ಇಸ್ರೇಲ್ ಯುದ್ಧಕ್ಕೆ ಧುಮುಕಿದೆ ಅಮೆರಿಕ. ಇರಾನ್ ಮೇಲೆ ದಾಳಿಯನ್ನು ನಡೆಸಿ ವಾಪಸ್ಸಾಗಿದ್ದಾರೆ ವಿಮಾನಗಳು. ಇರಾನ್ ವಾಯುಗಡಿಯನ್ನ ದಾಟಿದೆ ಅಮೆರಿಕ ವಿಮಾನಗಳು. 3 ಅಣ್ವಸ್ತ್ರ ನೆಲೆಗಳ ಮೇಲೆ ಅಮೆರಿಕ ಈಗಾಗಲೇ ದಾಳಿಯನ್ನು ನಡೆಸಿದೆ. ಇರಾನ್ ಹಾಗೂ ಇಸ್ರೇಲ್ ಯುದ್ಧಕ್ಕೆ ಅಮೆರಿಕ ಎಂಟ್ರಿಯನ್ನ ಕೊಟ್ಟಿದೆ. 3 ಪರಮಾಣು ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಈಗಾಗಲೇ ದಾಳಿಯನ್ನ ನಡೆಸಲಾಗಿದೆ. 3 ನ್ಯೂಕ್ಲಿಯರ್ ಪ್ಲಾಂಟ್, ಬಹುದೊಡ್ಡ ಮಟ್ಟದಲ್ಲಿ ಶೇಖರಣೆ ಮಾಡಿಕೊಂಡಿದ್ದಂಥ ಇರಾನ್ನ 3 ದೊಡ್ಡ ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೆನೆ ಇಲ್ಲಿ ಅಟ್ಯಾಕ್ ಅನ್ನ ಮಾಡಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಹೇಶ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಈಗಾಗಲೇ ಈ ಇರಾನ್ ಮೇಲೆ ದಾಳಿಗೆ ಅಮೆರಿಕ ಕೂಡ ಎಂಟ್ರಿಯನ್ನು ಕೊಟ್ಟಿದ್ದು, ಇದನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ. 3 ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೆ ಯಶಸ್ವಿಯಾಗಿ ದಾಳಿಯನ್ನು ನಡೆಸಿರುವಂಥದ್ದು. ಏನೆಲ್ಲ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ ಈ ಘಟನೆಗೆ ಸಂಬಂಧಪಟ್ಟಂತೆ? ಖಂಡಿತ ಶಕುಂತಲಾ, ಈಗಾಗಲೇ ಏನೋ ಒಂದು ಇಸ್ರೇಲ್ ಹಾಗೂ ಇರಾನ್ ನಡುವೆ 8ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಅಮೆರಿಕ ಎಂಟ್ರಿ ಆಗಿರುವಂಥದ್ದು. ಅಂದ್ರೆ ಇಲ್ಲಿ ಇರಾನ್ನ ಪರಮಾಣು ತಾಣಗಳನ್ನ ಏನೋ ಒಂದು ಟಾರ್ಗೆಟ್ ಮಾಡಿ ಒಂದು ದಾಳಿ ಮಾಡಿರುವಂಥದ್ದು. ಪ್ರಮುಖವಾಗಿ ಫೋರ್ಡ್ ಆಗಿರ್ಬೋದು, ನಟಾಜ್ ಆಗಿರ್ಬೋದು, ಮತ್ತೆ ಎಸ್ಪಾನ್ ಮೇಲೆ ಈಗಾಗಲೇ ಅಮೆರಿಕ ದಾಳಿಯಾಗಿದೆ. ತಡರಾತ್ರಿಯಿಂದಲೂ ಕೂಡ ಸಾಕಷ್ಟು ಒಂದು ಮೆಡಿಟೇರಿಯನ್ ಸಮುದ್ರ ಏನಿದೆ ಇಲ್ಲಿ ಪ್ರಿಪೇರ್ ಮಾಡಿಕೊಂಡು ನೌಕಾಪಡೆ ಸೇರಿದಂತೆ ಸಾಕಷ್ಟು ಒಂದು ಸೇನಾ ಪಡೆಗಳನ್ನ ಏನೋ ಒಂದು ಅಲ್ಲಿ ಒಂದು ನೆಲೆಯೂರಿ ಈಗ ಒಂದು ದಾಳಿ ಮಾಡಿರುವಂಥದ್ದು. ಈಗ ಇರಾನ್ನ ಒಟ್ಟು 3 ಪರಮಾಣು ನೆಲೆಗಳ ಮೇಲೆ ದಾಳಿ ಮಾಡಿರುತ್ತದೆ. ಅಂದ್ರೆ ಅಮೆರಿಕ ಆರಂಭಿಸಲು ಕೂಡ ಹೇಳ್ಕೊಂಡ್ಬರ್ತಾ ಇರೋದು ಕೂಡ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಪರಮಾಣು ಈಗ ಯಾವುದೇ ರೀತಿ ಹೊಂದಬಾರ್ದು ಅನ್ನೋದು ಕೂಡ ಅಮೆರಿಕ ವಾದ ಮಾಡ್ತಾ ಇತ್ತು. ಈ ನೆಲೆಯಲ್ಲಿ ಇಸ್ರೇಲ್ ಮುಖ ದಾಳಿ ಕೂಡ ಮಾಡಿತ್ತು. 8ನೇ ದಿನಕ್ಕೆ ಕಾಲಿಟ್ಟರು ಕೂಡ ಇರಾನ್ ಯಾವುದೇ ರೀತಿ ಒಂದು ಶರಣಾಗತಿ ಕೂಡ ಆಗಿರಲಿಲ್ಲ. ಈ ನೆಲೆಯಲ್ಲಿ ಈ ಒಂದು ಏನು ಟ್ರಂಪ್ ಏನಿದ್ದಾರೆ ಈಗಾಗಲೇ ಒಂದು ಈ ಯುದ್ಧಕ್ಕೆ ಕೂಡ 3ನೇ ಯುದ್ಧಕ್ಕೆ ನಾಂದಿ ಆಡುತ್ತಾ ಅನ್ನೋದು ಕೂಡ ಈಗ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು. ಈಗ ಸದ್ಯ ಇರಾನ್ನ 3 ಪರಮಾಣು ತಾಣಗಳ ಮೇಲೆ ದಾಳಿ ಆಗಿರುವಂಥದ್ದು. ಅಮೆರಿಕ ಈಗಾಗಲೇ ಎಂಟ್ರಿ ಹಿನ್ನೆಲೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಈಗ ಇರಾನ್ ಮೇಲಿನ ದಾಳಿ ಈಗಾಗಲೇ ಅಮೆರಿಕ ಕೂಡ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಚಿತಪಡಿಸಿರುವಂಥದ್ದು. ಸದ್ಯ ಇರಾನ್ನ 3 ಪರಮಾಣು ನೆಲೆಗಳ ಮೇಲೆ ದಾಳಿ ಮಾಡಿರುವಂಥದ್ದು ಕೂಡ ಯಶಸ್ವಿಯಾಗಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತೆ ಈಗಾಗಲೇ ಇರಾನ್ ಹೇಳಿಕೆ ಭೀಕರತೆಗೂ ಕೂಡ ಮತ್ತಷ್ಟು ತಿರುವು ಪಡಿಸಿಕೊಂಡಿರುವಂಥದ್ದು. ಈಗಾಗಲೇ ಇರಾನ್ನ ನಾಗರಿಕರಾಗಿರ್ಬೋದು, ಬೇರೆ ಬೇರೆ ದೇಶದ ಪ್ರಜೆಗಳು ಕೂಡ ದೇಶವನ್ನು ತೊರೆದು ಬೇರೆ ಕಡೆ ಹೋಗಿರುವಂತದ್ದು ಕೂಡ ಕಂಡುಬರ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಈಗ ಪರಮಾಣು ನೆಲೆಗಳ ಮೇಲೆ ದಾಳಿ ಮಾಡಿರುವಂತದ್ದು ಕೂಡ ಮತ್ತಷ್ಟು ಭೀಕರತೆಗೆ ತಿರುವು ಪಡೆದುಕೊಂಡಿದೆ. ಇದ್ರ ಜೊತೆಗೆ ರಷ್ಯಾ ಆಗಿರ್ಬೋದು ಮತ್ತೆ ಉತ್ತರ ಕೊರಿಯಾ ಸೇರಿದಂತೆ ಸಾಕಷ್ಟು ಇರಾನ್ ಪರವಾಗಿ ಕೂಡ ನಿಂತಿರುವಂತದ್ದು ಕೂಡ ಈಗ ಕಂಡುಬರ್ತಾ ಇದೆ. ಸದ್ಯ ಈ ಒಂದು ಪ್ರಕರಣ ಏನು ಈಗ ಪರಮಾಣು ನೆಲೆಗಳನ್ನ ದಾಳಿ ಮಾಡಕ್ಕೂ ಹಿನ್ನೆಲೆಯಲ್ಲಿ ಈ ಪ್ರತೀಕಾರ ಹೇಗಿರುತ್ತೆ ಅನ್ನೋದು ಕೂಡ ಈಗ ಮತ್ತಷ್ಟು ರೋಚಕತೆಗೆ ಕಾದು ನೋಡಬೇಕಾಗಿರುವಂತದ್ದು ಶಕುಂತಲಾ. ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ನಮ್ಮ ದೆಹಲಿ ಪ್ರತಿನಿಧಿ ಮಹೇಶ್ ಕೊಟ್ಟಂತ ಅಪ್ಡೇಟ್ಸ್. ಇದು ಈಗಾಗಲೇ ಇರಾನ್ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿರುವಂತಹ ಬೆನ್ನಲ್ಲೇ ಚೀನಾ ಹಾಗೆ ಉತ್ತರ ಕೊರಿಯಾ ಕೂಡ ಇರಾನ್ಗೆ ಸಪೋರ್ಟ್ ಆಗಿ ನಿಂತುಕೊಂಡಿದೆ. ಇಸ್ರೇಲ್ಗೆ ಸಪೋರ್ಟ್ ಆಗಿ ಒಂದು ಕಡೆ ಅಮೆರಿಕ ಈಗಾಗಲೇ ದಾಳಿಯನ್ನು ನಡೆಸ್ತಾ ಇದೆ ಇರಾನ್ ಮೇಲೆ.
ನಿರಂತರವಾದಂತಹ ದಾಳಿ ಇದು. ಈಗ B2 ಬಾಂಬರ್ ಕೂಡ ಹೋಗಿ ಅಲ್ಲಿ ತೆರಳಿ 3 ವಾಯುನೆಲೆಗಳನ್ನು ಧ್ವಂಸ ಮಾಡಲಾಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.